ಇದೀಗ ಪ್ರಭಾಕರ ಕಾಮತ್ರ ಬಗ್ಗೆ ನಮ್ಮ ವಾಗೀಶ್ವರಿಯ ಯಕ್ಷ ಕಲಾವಂತಕ ಸಂಘದ ಪ್ರಧಾನ ಕಾರ್ಯಾಧ್ಯಕ್ಷರು, ಅದೇ ರೀತಿ ಎಲ್ಲರಿಗೂ ಕೂಡ ಒಂದು ಯುವಕರಿಗೆ ಅಥವಾ ಕಿರಿಯರಿಗೂ ಕೂಡ ಮಾರ್ಗದರ್ಶಕರಾಗಿ ಹೀಗೆ ಮಾಡಿ ಹಾಗೆ ಮಾಡಿ ಹಾಗೆ ಮಾಡುವಂಥ ಒಂದು ಮುಮ್ಮನಸ್ಸಿನಿಂದ ಎಲ್ಲ ತಯಾರಿಯನ್ನು ಮಾಡಿದವರು ಶಿವಪ್ರಸಾದ್ ಪ್ರಭು ಅವರು. ಈ ಇಷ್ಟೊಂದು ಅರ್ಥಪೂರ್ಣ ನುಡಿನಮನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕಾರಣಕರ್ತರು ಶಿವಪ್ರಸಾದ್ ಪ್ರಭು ಅವರು. ಹೀಗೆ ಅಂದರೆ ಅವರಿಗೆ ಪ್ರಭಾಕರ ಕಾಮತರು, ಹಾಗೆ ದಿವಂಗತ ನಾಗೇಶ್ ಪ್ರಭುಗಳು, ಆಮೇಲೆ ಶ್ರೀನಾಥ್ ಪ್ರಭು ಅವರ ತಂದೆ ನರಸಿಂಹ ಪ್ರಭು ಅವರು ವಾಗೀಶ್ವರಿ ಯಕ್ಷಕಲಾವಂತಕ ಸಂಘಕ್ಕೆ ತುಂಬ ಒಂದು ಕೊಡುಗೆಯನ್ನು ನೀಡಿದವರು. ಹಾಗೆ ಆ ಕಾರ್ಯಕ್ರಮವನ್ನು ನಾವು ಮುಂದಿನವರಿಗೆ ಅರ್ಥಪೂರ್ಣವಾಗಿ ಮಾಡಬೇಕು, ಅನುಸರಿಸಿಕೊಡ್ಬೇಕು ಅನ್ನುವ ಒಂದು ಯೋಜನೆಯನ್ನು ಇಟ್ಟುಕೊಂಡು ನಾವು ಇವತ್ತು ನುಡಿನಮನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ತುಂಬ ದುಃಖದ ವಿಷಯ, ಯಾಕಂತೇಳಿದರೆ ಈ ಕಾರ್ಯಕ್ರಮನ ಇನ್ನೂ ಚೆನ್ನಾಗಿ ಮಾಡಿಕೊಡ್ಲಿಕ್ಕೆ ಇದ್ದವರು ಕದ್ರಿ ನವನೀಶ್ ಶೆಟ್ಟಿ ಅವರು. ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ವಾಗೀಶ್ವರಿ ಯಕ್ಷಕಲಾವಂತಕ ಸಂಘದ ಅವರು ಸಂಚಾಲಕರು. ಅವರು ಅವರ ಕಾರ್ಯದಲ್ಲಿಯೇ ಪ್ರಭಾಕರ ಕಾಮತ್ರವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ಅವರು ಪ್ರಾರ್ಥಿಸಿದ್ದಾರೆ. ಅವರನ್ನು ಈ ಸಮಯದಲ್ಲಿ ನೆನಪಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಶಿವಪ್ರಸಾದ್ ಪ್ರಭುಗಳಿಂದ ಪ್ರಭಾಕರ್ ಕಾಮತ್ರವರ ಆತ್ಮದ ಬಗ್ಗೆ 2 ಮಾತುಗಳನ್ನು ಆಡಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯ ಕಲಾಭಿಮಾನಿಗಳೇ, ಪ್ರಭಾಕರ್ ಕಾಮತ್ರ ಕುಟುಂಬಸ್ಥರು, ಯಕ್ಷಗಾನದ ನನ್ನ ಅನುಭವ ಅಷ್ಟೇ ಇಲ್ಲ. ನಾನು ಕಳೆದ ಒಂದು 3-4 ವರ್ಷಗಳಿಂದ ಯಕ್ಷಗಾನ ಸಕ್ರಿಯವಾಗಿದ್ದೇನೆ. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಒಂದರ್ಥದಲ್ಲಿ ಪ್ರಭಾಕರ್ ಕಾಮತ್ರೇ ಪ್ರೇರಣೆ ಅಂತ ಹೇಳಬಹುದು. ಆಕಸ್ಮಿಕವಾಗಿ ನನಗೆ ಒಂದು ಅನಿಸಿದ್ದು, ಬೆಳಿಗ್ಗೆ ಇವತ್ತು ನಾನು ಮಹಾಮಾಯ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿದ್ದೆ. ಆಗ ಪ್ರಧಾನ ಅರ್ಚಕರಾದ ವಾಸ್ತವಗಳು ಹೇಳಿದರು, ಇದು ನಿಜವಾಗಿ ಅವರಿಗೆ ಶ್ರದ್ಧಾಂಜಲಿ. ಯಾಕೆಂದರೆ ಅವರು ಯಕ್ಷಗಾನವನ್ನು ಅಷ್ಟು ನೆಚ್ಚಿಕೊಂಡರು. ಆದರೆ ಈ ಕಾರ್ಯಕ್ರಮ ಮಾಡುವುದು ಹೇಗೆ? ಕುಟುಂಬಸ್ಥರ ಅವರ ಪರಿಚಯ ಬಿಟ್ಟರೆ ಅಷ್ಟೊಂದು ಪರಿಚಯ ಇರಲಿಲ್ಲ ನಮಗೆ. ಮತ್ತೆ ಪರಿಚಯ ಸುಭಾಷ್ ಭಟ್ರದ್ದು, ಅವರ ಸಂಬಂಧಿಕರು, ಅವರಿಗೆ ತುಂಬ ಆತ್ಮೀಯರು. ಅವರನ್ನು ನಾನು ಸಂಪರ್ಕಿಸಿದಾಗ ಅವರೆಲ್ಲ ವ್ಯವಸ್ಥೆ ನನಗೆ ಮಾಡಿಕೊಟ್ಟರು. ಅದೇ ರೀತಿ ಅವರ ಕುಟುಂಬಸ್ಥರ ಹತ್ರ ಮಾತಾಡಿದಾಗ ಅವರು ಹೇಳಿದ ಒಂದೇ ಮಾತು, ಅವರು ಸ್ವಯಂ ನಿವೃತ್ತಿ ತಗೊಂಡು 25 ವರ್ಷ ಆಯಿತು. ಈ 25 ವರ್ಷಗಳಲ್ಲಿ ಅವರನ್ನು ಸಂತೋಷವಾಗಿ ಆರೋಗ್ಯವಾಗಿ ಇಟ್ಟದ್ದು ಯಕ್ಷಗಾನ. ಅಷ್ಟು ಪ್ರೀತಿಯವರು ಯಕ್ಷಗಾನ ಅಂತ ಹೇಳಿದರು. ಎಲ್ಲಿವರೆಗೆ ಅಂದರೆ ಕಳೆದ 2 ವಾರಗಳಿಂದ ಹೇಳ್ತಿದ್ರು, ಅಷ್ಟೊಂದು ನನಗೆ ಏನು ಕೊಡುವುದಿಲ್ಲ ಅಂತ ಹೇಳಿ. 4 ದಿವಸ ಮುಂಚೆ ವಾಗೀಶ್ವರಿಗೆ ಬಂದು ಎಲ್ಲರ ಹತ್ರ ಮಾತಾಡಿ, ಅದರ ನಂತರ ಆರೋಗ್ಯದ ಸಮಸ್ಯೆ ಕಂಡಾಗ ನಮ್ಮ ಆಸ್ಪತ್ರೆಯಲ್ಲೇ ಅಲ್ಲಿ ಫೋನ್ ಮಾಡಿ ಹೇಳಿದರು. ಪಾತ್ರ ಹೆಚ್ಚಿಕೊಟ್ಟಾಗಲೇ ಡಾಕ್ಟರ್ ಹತ್ರ ಕೇಳಿದರು, ನಾವು ಇಲ್ಲಿ ಹೋಗ್ಬೋದು. ಡಾಕ್ಟರ್ ಅವರಿಗೆ ಹೋಲಿಕೆ ಬಿಟ್ಟಿಲ್ಲ. ಮರುದಿನ ಅವರು ನಮ್ಮನ್ನು ಬಿಟ್ಟು ಆಗಲಿಲ್ಲ. ಅವರ ಭೌತಿಕ ಶರೀರ ನಮ್ಮನ್ನು ಬಿಟ್ಟು ಹೋಗಿರ್ಬೋದು. ಜಾತಸ್ಯ ಮರಣ ಧ್ರುವವನ್ನು ಹೇಳಿದಾಗೆ ಹುಟ್ಟಿದ ವ್ಯಕ್ತಿ ಒಬ್ಬರು ಭಗವಂತ ಪಾಲನೆ ಇರಲೇಬೇಕು. ಅದು ಜಗತ್ತಿನ ನಿಯಮ. ಇವತ್ತು ಅವರ ಸೂಕ್ಷ್ಮ ರೂಪ ನಮ್ಮೊಂದಿಗೆ ಇದೆ ಅಂತ ಭಾವಿಸೋದು ನಾವು. ಈ ಒಂದು ಕಾರ್ಯಕ್ರಮಕ್ಕೆ ನನಗೇನು ಅನುಭವ ಇಲ್ಲ, ಆದರೂ ಸಹ ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ನೀಡಿದವರು ಅವರೇ. ಅದರೊಟ್ಟಿಗೆ ಸಹಕಾರ ನೀಡಿದವರು ಎಲ್ಲ ಸಂಘದ 3 ಸಂಘದ ನಮ್ಮ ಮಾನವೇಶ್ವರದ ಅಧ್ಯಕ್ಷರಾದ ವಿಷ್ಣುಮೂರ್ತಿ ಇರ್ಬೋದು, ಜಗದಂಬದ ಅಶೋಕಣ್ಣ ಇರ್ಬೋದು, ಅದೇ ರೀತಿ ನಮ್ಮ ವಾಗೀಶ್ವರ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನನಗೆ ಸಹಕಾರ ನೀಡಿದ್ದಾರೆ. ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಬಹುಶಃ ಇದು ನಾವು ಮಾಡಿದವರು ಹೇಳೋದಕ್ಕಿಂತ
ಅವರು ನಮ್ಮ ಹತ್ರ ಮಾಡಿಸಿಕೊಂಡು ಅಂತ ಹೇಳೋದು ತುಂಬ ಸರಿಯಾಗ್ತಂತೆ ಕಾಣ್ತದೆ. ಅವರ ಆತ್ಮೀಯರಾಗಿ ಶಿವರಾಮಸ್ವಾಮಿಯವರು ಹೊಂದಿದ್ದಾರೆ. ಬಹುಶಃ ನನ್ನ ಪರಿಚಯ ಅವರಿಗಿಲ್ಲ, ಇದಕ್ಕೆ ಸಾಧ್ಯವೂ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ಯಕ್ಷಗಾನದ ಪಟ್ಟಿ ತುಂಬ ಸಣ್ಣ. ಆದರೆ ನನಗೆ ಗೊತ್ತಿದ್ದು ಅವರ ತುಂಬ ಆತ್ಮೀಯತೆ ಇತ್ತು. ಮೊನ್ನೆ ಕೂಡ ಅವರ ಅದ್ಭುತ ಯಾತ್ರೆ ದಿವಸ ನಾನು ಅವರನ್ನು ನೋಡಿದೆ. ಹಾಗೆ ನಾನೇ ಅವರನ್ನು ಸಂಪರ್ಕಿಸಿದೆ, ನೀವು ಬರಲೇಬೇಕು ಆ ದಿನ ಅಂತ ಹೇಳಿ. ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಒಂದು ಎರಡು ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಹಾಗೆ ಪ್ರಭಾಕರ್ಗೆ ಮಾತ್ರ ಆತ್ಮಕ್ಕೆ ಸದ್ಯಕ್ಕೆ ಕೊಡುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶಿವರಾಮ್ ಪಣಮೂರು ಅವರಿಂದ ಎರಡು ನುಡಿ. ಒಬ್ಬ ಗೆಳೆಯನ ನಾನು ಪಣಮೂರಲ್ಲಿ ಅವರು ಹುಟ್ಟಿದ್ದು ಪಣಮೂರು ತುಂಬ ವರ್ಷವನ್ನು ಅವರು ಯಕ್ಷಗಾನ ಮಾಡ್ತಾ ಇದ್ದರು. ನಾವು ಪಣಮೂರಲ್ಲಿ ಯಕ್ಷಗಾನ ಕಲಾಮಂಡಳಿ ಅಂತ ಸಂಸ್ಥೆಯನ್ನು ಸ್ಥಾಪಿಸಿದಾಗ ಅವರು NNPO ಎಜುಕೇಟರ್ ನಮ್ಮ ಸಂಘದಲ್ಲಿ ಸೇರ್ಪಡೆಗೊಂಡು ಯಾವುದೇ ಪಾತ್ರವನ್ನು ಕೊಟ್ಟರೂ ಮಾಡುವಂಥ ಒಬ್ಬ ಸಣ್ಣ ಸಜ್ಜನಿಕೆ ವ್ಯಕ್ತಿಗಳು. ನಾನು ಸಂತೋಷಪಟ್ಟಿದ್ದೇನೆ. ಒಂದು ಸಲ ನಮ್ಮ ಕೃಷ್ಣಾಪುರದಲ್ಲಿ ಈ ಮೇಕಪ್ ಕಲಾವಿದರಂತ ರಾಘವರಾಯ ಅವರಿಗೆ ಸನ್ಮಾನವನ್ನು ಅಲ್ಲಿಯ ಕೃಷ್ಣಾಪುರದ ಯುವಕರಲ್ಲಿ ಮಾಡಿದಾಗ ಆ ಸಂಘದ ಸಕ್ರಿಯ ಸದಸ್ಯರಾಗಿದ್ದಂಥ ಕಾಮತ್ತು ಅಲ್ಲಿ ಬಿಟ್ಟು ಅಂತ ದೈವಮಾತೆ ಪುಸ್ತಕದಲ್ಲಿ ಘೋಷಣೆ ಮಾಡ್ತಕ್ಕಂಥ ಸಿದ್ಧಾಗಿದ್ದು ನಾನು ಸಂತೋಷಪಟ್ಟದ್ದು ಏನಂದರೆ ನನ್ನ ಚಂಡಮಂಡಲಕ್ಕೆ ಅವರು ಮುಂದ ಮಾಡಲಾಗಿತ್ತು. ಆ್ಯಕ್ಚುಲಿ ಪ್ರವೇಶಾಗಿ ಅಲ್ಲ, ಅದು ನಾನು ಒಪ್ಪಿಕೊಳ್ಳದೆ ನಾವು ಮಾಡಿದ್ದೇವೆ. ಮತ್ತು ನನ್ನೊಟ್ಟಿಗೆ ಹಲವು ವೇಷಗಳನ್ನು ಮಾಡಿ NNPDಯಲ್ಲಿ ಒಳ್ಳೆಯ ಒಬ್ಬ ಅಜ್ಜನ ಕಲಾವಿದರಾಗಿ ನಾವು ಇವತ್ತೆಲ್ಲ ಹೆಚ್ಚಿನ ಮಾತಾಡೋದು. ಯಾಕಂದರೆ ಅವರು ನಮ್ಮನ್ನು ಬಿಟ್ಟು ಇಷ್ಟು ಬೇಗ ಅಗಲ್ತಾರೆ ಅಂತ ನಾವು ಯೋಚನೆಯನ್ನು ನಮಗೆ ಮತ್ತು ಹುಟ್ಟುವುದು ಸಾವು ನಾವು ಮಧ್ಯದಲ್ಲಿ ಬದುಕಷ್ಟು ಮತ್ತು ಒಳ್ಳೆಯ ಹೆಸರು ಗಳಿಸಿದ್ದಾರೆ. ಆತ್ಮೀಯ ಮಿತ್ರರನ್ನು ಸಂಪರ್ಕಿಸಿಕೊಂಡಿದ್ದಾರೆ. ಯಕ್ಷಗಾನದಿಂದ ಅವರು ಈಚೆ ಮುನ್ನೂರಿಗೆ ಬಂದ ಮೇಲೆ ಅಲ್ಲಿ ಒಬ್ಬ ಕಾಣಮಲೆಯ ಪ್ರಬುದ್ಧ ಕಲಾವಿದ ಆದರು. ಪಣಮೂರಿನ ಅವಕಾಶಗಳು ಕಡಿಮೆ ಇತ್ತು. ಈಗ ನಮ್ಮಲ್ಲಿ ಹೋದಂಥ ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಈ ಅವಕಾಶಕ್ಕೆ ಧನ್ಯವಾದಗಳು ಶಿವರಾಮ್ ಪಣಮೂರು ಅವರು. ಇದೀಗ ನಾವು ಕೊನೆಯ ನುಡಿಯಮನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇದುವರೆಗೆ ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಎಂದು ಪ್ರಾರ್ಥಿಸಿದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಭೋಜನದ ಬಳಿಕ ಸರಣಿ ಯಕ್ಷಗಾನ ತಾಳಮಂದೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಇವರಿಂದ ಸುಧನ್ವ ಮೋಕ್ಷ, ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಯೋಗೇಶ್ ಕುಮಾರ್ ಜಪ್ಪು, ಶ್ರೀ ಸುಧಾಕರ್ ಸಾಲಿಯನ್, ಚೆಂಡಮದ್ದಲೆಯಲ್ಲಿ ಸಹಕರಿಸಲಿರುವವರು ಶ್ರೀ ಪ್ರವೀಣ್ ವಾಮಂಜೂರು, ಶ್ರೀ ರಾಧಾಕೃಷ್ಣ ಕಾರಂತ್, ಶ್ರೀ ರಾಮಕೃಷ್ಣ ಹರೇಕರ್. ಪಾತ್ರವರ್ಗದಲ್ಲಿ ಗೋಪಾಲಕೃಷ್ಣ ಅನಂತಾಡಿಯವರು ಸುಧನ್ವ ಪಾತ್ರವನ್ನು ನಿರ್ವಹಿಸಿದ್ದಾರೆ. ದಿನೇಶ್ ಶರ್ಮಾ ಕೊಯ್ಯೂರು ಅವರು ಅರ್ಜುನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ರಮೇಶ್ ಆಚಾರ್ಯ ಕಾವೂರು ಅವರು ಪ್ರಭಾವತಿ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಬಾಲಕೃಷ್ಣ ಶೆಟ್ಟಿ ರಶಕೇತು ಪಾತ್ರವನ್ನು, ನವೀನ್ ಇರಾ ಅವರು ಕೃಷ್ಣ ಪಾತ್ರವನ್ನು ನಿರ್ವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸುತ್ತಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಇದೇ ವೇದಿಕೆಯಲ್ಲಿ ಸುಧನ್ವ ಮೋಕ್ಷ ನಡೆಯಲಿದೆ. ಭೋಜನದ ಬಳಿಕ ಎಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರಭಾಕರ್ ಕಾಮತ್ರವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ಪ್ರಾರ್ಥಿಸೋಣ.